ಸರ್ ಏನು ಸಮಸ್ಯೆ ಆಗ್ತಿದೆ ಸರ್ ಏನು ಅಂತ ಸರ್ ಈಗ? ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದರು. ಅವ್ರನ್ನ ಫರ್ದರ್ ಹೈಯರ್ ಸ್ಟಡಿಗೆ ಅಂತ USA ಕಳಿಸಿದ್ರು. ಅವರೇ ಕಳಿಸಿದ್ರು. ಕಳಿಸ್ಬಿಟ್ಟು ಮತ್ತು ಅಲ್ಲಿಂದ ವಾಪಸ್ಸು ಮೇನಲ್ಲಿ ನವಂಬರಲ್ಲಿ ಬಂದರು. ನವಂಬರ್ ಬಂದಾಗ ಅಲ್ಲಿ ಮನೇಲಿ ಕಿರಿಕ್ ಶುರುವಾಯಿತು. ಹಾಗೆ ಏನು ಕಿರಿಕ್ ಅಂದರೆ ಯಾಕೆ ಹೊಂದಾಣಿಕೆ? ನನಗಿಷ್ಟ ಇಲ್ಲ, ಬೇಡ ನೀನು ಅಂತ ಈ ಹುಡುಗ ಹೇಳೋದು. ನಾವು ಅದೇನು ಅಂತ ಕೇಳೋಣ ಅಂತ ನಾವು ಹೋದರೆ ಅವ್ರ ಅಪ್ಪ ಅಮ್ಮ ಮಧ್ಯೆ ಕೂತ್ಕೊಂಡು ಏನು ಮಾತಾಡೋಕ್ಕೆ ಬಿಡಲಿಲ್ಲ, ಮಾತಾಡ್ಸೋಕ್ಕೆ ಬಿಡಲಿಲ್ಲ, ನಿಮ್ಮ ಹುಡುಗಿ ಜೊತೆ ನೀವು ನೇರವಾಗಿ ಮಾತಾಡೋಕ್ಕೆ ಬಿಡಲಿಲ್ಲ. ಏನು ಸಮಸ್ಯೆ ಅಂತ ಸರ್? ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ಎಲ್ಲರೂ ಒಪ್ಪಿಸಿ ಮದುವೆ ಆದಮೇಲೆ ಈ ರೀತಿ? ಮದುವೆ ಆಗೋಕ್ಕೆ ಮುಂಚೆ ವಾರನೂ ನಮ್ಮ ಮನೆಗೆ ಸುತ್ತಿದ್ರು, ಮಾಡಿಕೊಡಿ ಅಂತ. ನಾವು ನನಗಂತೂ ಇಷ್ಟ ಇರಲಿಲ್ಲ ಮಾಡೋದು. ಆಮೇಲೆ ನನ್ನ ಮಗಳಿಗೂ ಹೇಳಿದೆ, ನನ್ನ ಮಗಳಿಗೆ ಒಪ್ಕೊಂಡಿದ್ಲು, ಬೇಡ ಬಿಡೋಣ, ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನೇ ಸೋತವನು. ಹಾಗೆ ಲವ್ ಮ್ಯಾರೇಜ್ ಅದು ದೊಡ್ಡ ಕುಟುಂಬ, ನೀವೇ ಯಾಕೆ ಬೇಡ ಅಂತ ಇದು ಮಾಡ್ಕೊಂಡು? ದೊಡ್ಡ ಕುಟುಂಬಕ್ಕಿಂತ ನಾವು ಅವ್ರಿಗಿಂತ ದೊಡ್ಡ ಕುಟುಂಬದವ್ರೆ. ನಾವೇನು ಸಣ್ಣ ಕುಟುಂಬ ಅಲ್ಲ, ನಾವು ದೊಡ್ಡ ಕುಟುಂಬನೇ. ಇವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು. ಅಲ್ಲ, ಫ್ಯಾಮಿಲಿ ಒಂದು ರಾಜ್ಯದಲ್ಲಿ ಒಂದು ನೇಮು ಫ್ರೇಮ್ ಇದೆ, ಆ ಥರ ಮನಸ್ಥಿತಿ ದೊಡ್ಡ ಇಲ್ಲ ನಾವು ಅದಕ್ಕೆಲ್ಲ ಮಾನ್ಯತೆ ಕೊಡೋ ಜನ ಅಲ್ಲ. ನಾವು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತೀವಿ ಅಷ್ಟೇ. ಸರ್ ಯಾವತ್ತಿನ ಚೇಂಜಸ್ಗಳಾಗಕ್ಕೆ ಶುರು ಆಯಿತು ಸರ್ ಅಂತ? 6 ತಿಂಗಳು ಎಜುಕೇಷನ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಶುರು ಆಗಿದ್ದದು. ಅಲ್ಲಿ ತನಕ ಚೆನ್ನಾಗೇ ಇದ್ದರು. ಹಾಗೆ ನಾನು ಮೈಸೂರಿಗೂ ಬರುವ, ಆತ ನನ್ನ ಮಗಳು ಇಲ್ದಿದ್ದಾಗಲೂ ಬಂದು ಮಾತಾಡ್ಸ್ಕೊಂಡು ಹೋಗುವ, ನಾನು ಹೋಗುವೆ, ಮಾತಾಡ್ಸ್ಕೊಂಡು ಬರುವೆ. ಚೆನ್ನಾಗೇ ಇದ್ದರು. ಇದ್ದಕ್ಕಿದ್ದಂಗೆ ಈ ಅವನಿಗೆ ಫಿಲಮ್ ಸಿಗ್ಬೇಕಾದ್ರೆ ನನ್ನ ಮಗಳೇ ಕಾರಣ. ನನ್ನ ಮಗಳಿಲ್ಲ ಅಂದರೆ ಅವನಿಗೆ ಫಿಲಮು ಸಿಗ್ತಿರ್ಲಿಲ್ಲ. ಈಗ ಮಾಡಿದ್ರಲ್ಲ ಆ ಫಿಲಮ್ಮು, ಅದು ಯುವ ಫಿಲಮ್ ಆಗುವಾಗಲೇ ಚೇಂಜ್ ಆಗಿದ್ದು, ಶುರು ಆಯಿತು. ಆಮೇಲಿಂದ ನನ್ನ ಮಗಳು ನವಂಬರಲ್ಲಿ ಬಂದಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅವ್ರಿಗೆಲ್ರಿಗೂ ಗೊತ್ತಾಗಿ ವಿಷಯ. ಅವರೆಲ್ಲ ಅವನಿಗೆ ಬುದ್ಧಿ ಹೇಳಿದ್ರು ಆತ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏನು ಚೇಂಜಸ್ ಇತ್ತು ಸರ್ ಅವ್ರ ಹತ್ರ? ಯುವ ಹತ್ರ ಏನು ಚೇಂಜ್ ಇತ್ತು? ಫಿಲ್ಮ್ ಟೈಮಲ್ಲಿ ಏನು ಚೇಂಜ್ ಆಗಿರ್ಬೋದು? ಇಲ್ಲ ಬೇರೆ ವ್ಯಾಮೋಹ ಏನಾದ್ರು ಇತ್ತು? ಎಲ್ಲ ಇರ್ಬೋದು. ಯಾಕಂದ್ರೆ ಅವ್ರ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಅಂತ. ಯಾಕಂದರೆ ಶಿವರಾಜ್ ಕುಮಾರ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅವ್ರು ಯಾರಿಗೂ ಗೊತ್ತಾಗಲಿಲ್ಲ ಸರ್ ಅಂತ. ಅವರೇ ಕಾರಣ ಅಂತ ಹೇಳಿದ್ನಲ್ಲ, ಅವ್ರ ಅಪ್ಪ ಅಮ್ಮನೇ ಕಾರಣ ಇದಕ್ಕೆ. ಯಾರು? ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ಅವರೇ ಕಾರಣ. ಇದೆಲ್ಲ ಈ ಹುಡುಗ ಹಿಂಗೆ ಆಗಬೇಕಾದ್ರೆ ಅವರೇ ಕಾರಣ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾಳ ಹತ್ತಿರ ಇದ್ದಾರೆ ಸರ್ ಅವ್ರ ಫ್ಯಾಮಿಲಿಗೆ. ಅವರು ಸಾಕಷ್ಟು ಬುದ್ಧಿ ಹೇಳಿದ್ದಾರೆ, ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಶ್ವಿನಿ ಅವರು ಎಲ್ಲ ಥರದಲ್ಲೂ ಅವರಿಗೆ ಹೇಳಿದ್ದಾರೆ, ಚೆನ್ನಾಗಿ ರೇಗಿದ್ದಾರೆ ಅವರಿಗೆ ಬಂದು ಇವೆಲ್ಲ ಮಾಡಬಾರ್ದು ಅಂತ. ಆದರೂ ಅವ್ರ ಮಾತು ಕೇಳಿಲ್ಲ ಅವರು. ಯಾಕಂತಂದರೆ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮಾಡಿಸ್ತಂತ ಮದುವೆ ಇದು. ಪುನೀತ್ ಇದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಇವೆಲ್ಲ ಆಗ್ತಿರ್ಲಿಲ್ಲ, ಅದೆಲ್ಲ ಸರಿಯಾಗಿರೋದು. ಶಿವರಾಜ್ ಕುಮಾರ್ ಅವ್ರು ಮಾತಾಡಿಸ್ಬೇಕು ಪ್ರಯತ್ನ ಮಾಡಲಿಲ್ಲ ಸರ್ ನೀವು? ಒಂದು ಸಾರಿ ಭೇಟಿ ಮಾಡಿ ಮಾತಾಡ್ಸೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ. ಈ ನೆಕ್ಸ್ಟ್ ಮಗಳು ಬಂದ ಮೇಲೆ ಒಂದು ಸಾರಿ ವಿಷಯ ಹೇಳ್ಬರೋಣ ಅಂತ ಅದು ಆಮೇಲೆ ಅವರು ಬಿಟ್ಟಿದ್ದು. ಇಲ್ಲ ನಾವು ತಂದಿಲ್ಲ. ಮಗಳು ಬಂದ ಮೇಲೆ ಹೋಗೋಣ ಅಂತಿದ್ದೀವಿ. ಮಗಳೀಗ ಈ ತಿಂಗಳು ಬರ್ತಾಳೆ. ಬಂದಾಗ ಅವ್ರು ಇಲ್ಲೇ ಮೈಸೂರಲ್ಲೇ ಇರ್ತಾರಲ್ಲ ಜಾಸ್ತಿ, ಹೋಗಿ ವಿಷಯ ಹೇಳ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಅಪ್ಲೈ ಮಾಡೋದು ಫಸ್ಟ್ ಯಾರು ಸರ್? ಅವರೇ. ನೀವೇನು ಉತ್ತರ ಕೊಟ್ಟಿದ್ದೀರಾ? ರಿಪ್ಲೈ ಮಾಡಿದ್ದೀವಿ. ಏನಂತ ಅವ್ರೇನು ಪ್ರಶ್ನೆಗಳು ಮಾಡಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ನನ್ನ ಮಗಳು ಹರಾಸ್ಮೆಂಟ್ ಮಾಡ್ತಾಳೆ ಅಂತ. ಏನು ಹರಾಸ್ಮೆಂಟೋ ಗೊತ್ತಿಲ್ಲ ಹಂಗೆ ಸರಿಯಾಗಿ. ನಮ್ಮ ಮಕ್ಕಳು ಆ ಥರದವ್ರಲ್ಲ. ನಮ್ಮ ಮಕ್ಕಳನ್ನ ನಾವು ಆ ಥರ ಬೆಳೆಸಿಲ್ಲ. ಚಿಕ್ಕ ಮಕ್ಕಳಿಗೂ ಗೌರವ ಕೊಡುವಂಥವ್ರು ನಮ್ಮ ಮಕ್ಕಳು. ಈ ವಿಚಾರ ಸಂಬಂಧಪಟ್ಟಾಗೆ ಡಿಸೆಂಬರಲ್ಲಿ ಆತ ಮಾತಾಡಬೇಕು, ಬರ್ತೀನಿ ಅಂತ ನಾನು ಫೋನ್ ಮಾಡಿದ್ರು ಡಿಸೆಂಬರಲ್ಲಿ. ಆಯಿತು ಬಾಪ್ಪ ಅಂದೆ. ಬಾ ಅಂದ್ಬಿಟ್ಟು ಅಲ್ಲಿ ಒಂಟಿಕೊಪ್ಪಲ್ಲಿ ಇರ್ತೀನಿ ಬಾ ಅಂತ ಅಂದೆ. ಅಲ್ಲಿಗೆ ಅದೇನೋ ಯಾತಗೋ ಬರ್ತಾಯಿದ್ದೀನಿ, ಎಲ್ಲಿ ಸಿಗ್ತೀರ ಅಂದರೆ ಒಂಟಿಕೊಪ್ಪಲ್ಲಿದೆ ಬನ್ನಿ ಅಂತ ಅಂದೆ. ಬಂದುಬಿಟ್ಟು ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದ. ಒಂದು ಅರ್ಧ ಗಂಟೆ ಸುಮ್ಮನೆ ಕೂತಿದ್ದ. ಆತ ಡ್ರೈವರ್ ಇಬ್ಬರು ಬಂದಿದ್ದು.
ಆಮೇಲೆ ಹೇಳೋದು ಏನು ಬಂದೆ ಹೇಳು ಏನು ಅಂತ ಅಂದೆ. ಏನಿಲ್ಲ ನಿಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಂದರು. ನಾನು ಒಳ್ಳೆ ಮಾತಾಡಿದೆ ಅವರಿಗೆ, ಚೆನ್ನಾಗಿರಬೇಕು ಅಷ್ಟೇ, ಚೆನ್ನಾಗಿರಿ, ಇವೆಲ್ಲ ಆಗಬಾರ್ದು, ಇದೆಲ್ಲ ಆಗಬಾರ್ದು ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಹೋದ. ಅವತ್ತೇ ಏನು ಮಾಡಿದ್ರು ನಿಮಗೆ ಹಾಂ, ಈ ವಿಚಾರ ಅವತ್ತೇ ನಿಮ್ಮ ಗಮನ ತಂದಿದ್ದೀರಾ? ಯಾವುದು? ಡಿವೋರ್ಸ್ ಕೊಡುವಂಥದ್ದು, ಬೇರೆ ಆಗುವಂಥದ್ದು ವಿಚಾರ? ಅಲ್ಲ, ಅದಕ್ಕೆ ಮುಂಚೆನೇ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು. ನನ್ನ ಮಗಳು US ಬಂದಾಗ ನವಂಬರಲ್ಲಿ